ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ತುಂಬ ಬ್ಯುಸಿಯಾಗಿ ಹೋಗ್ತಿದ್ದ ಡೇ. ಸೊ ನಾನು ಅಡುಗೆ ಮಾಡಿರೋದನ್ನೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ, ಏನೇನು ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಬೆಳಗ್ಗೆ ಬಂದು ಲಿಯಾಗೆ ನಾನು ಒಂದು ಚಪಾತಿ, ಒಂದು ಬನಾನಾ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ದೀನಿ. ಅವಳಿಗೆ ಮಧ್ಯಾಹ್ನ ಲಂಚಿಗೆ ಮತ್ತು ಮಿಡ್ ಸ್ನ್ಯಾಕ್ಸಿಗೆ ಬಂದು ಕ್ಯಾರೆಟು, ಆ್ಯಪಲ್, ಡ್ರೈ ಫ್ರೂಟ್ಸು, ಬನಾನಾ ಕೊಟ್ಟಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಎಲ್ಲ ಮಿಕ್ಸ್ಡ್ ಕೊಟ್ಟಿದ್ದೀನಿ. ಮತ್ತು ಇನ್ನೇನಾದರೂ ಹೊಟ್ಟೆ ಹಸಿವಾದರೆ ಪೊಮೊಗ್ರೆನೇಟ್ ಕೊಟ್ಟಿದ್ದೀನಿ. ಸ್ವಲ್ಪ ರೈಸ್ ಬಡಿಸಿರೋದು, ಸೊಪ್ಪು ಸಾಂಬಾರು, ಅವಳಿಗೆ ಸೊಪ್ಪನ್ನ ರಸಮ್ ಥರ ಮಾಡ್ತೀನಿ. ಸೊ ಜೊತೆಗೆ ಒಂದು ಟವಲ್ ಕೊಟ್ಟಿದ್ದೀನಿ, ಒಂದು ವಾಟರ್ ಬಾಟಲ್, ಒಂದು ಸ್ಪೂನ್ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ನಾವು ರೆಡಿ ಮಾಡಿ ಕೊಟ್ಬಿಟ್ರೆ ಅವ್ರು ಅಲ್ಲಿ ಸ್ವಲ್ಪ ಎಲ್ಲ ಓಪನ್ ಮಾಡಿ ಕೊಡ್ತಾರೆ ಊಟ ಮಾಡೋದಕ್ಕೆ. ಸೊ ನಾನೇನು ಮಾಡ್ತೀನಿ ಅಂದರೆ ಒಂದಿನ ಮುಂಚೆನೇ ಫುಲ್ ಫ್ಲೆಡ್ಜಾಗಿ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಏನಾದರೂ ಮನೇಲಿಲ್ಲ ಅಂದರೆ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದು ಇಟ್ಕೊಂಬಿಡ್ತೀನಿ. ಸೊ ಇವಳಿಗೆ ಬಂದು ಸ್ವಲ್ಪ ಖಾರ ಸ್ಪೈಸಿ ಎಲ್ಲ ಕಮ್ಮಿ ಆಗಿರೋದ್ರಿಂದ ನಾನು ಬರೀ ಸೊಪ್ಪಲ್ಲಿರೋಂಥ ರಸಮ್ ಮಾತ್ರ ಎಕ್ಸ್ಟ್ರಾಕ್ಷನ್ ಮಾಡಿ ಒಗ್ಗರಣೆ ಕೊಟ್ಟು ಕಳಿಸಿದ್ದೀನಿ. ಸೊ ಹಸ್ಬೆಂಡಿಗೆ ಬಂದು ನಾನು ಪನ್ನೀರಲ್ಲಿ ಕಬಾಬ್ ಮಾಡಿದ್ದೀನಿ ಮತ್ತು ವೈಟ್ ರೈಸು, ಸೊಪ್ಪು ಸಾರು, ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೀನಿ ಅವ್ರಿಗೂ ಸ್ನ್ಯಾಕ್ಸ್ಗೆ. ಇವರಿಬ್ರಿಗೂ ಬೆಳಗ್ಗೆನೇ ನಾನೆಲ್ಲ ಪ್ಯಾಕ್ ಮಾಡಬೇಕು. 8 o'clock ಒಳಗಡೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು. ಲಿಯಾಗೆ ಬಂದು ಬೇಗ ಬಂದುಬಿಡುತ್ತೆ, ಬಸ್ ಬಂದು 7:55ಗೆ ಬರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಅವ್ರಿಗೆಲ್ಲ ಪ್ಯಾಕ್ ಮಾಡಿ 9 ಗಂಟೆ ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ. ಸೊ ನಮ್ಮ ಮನೆ ಹತ್ರ ಇರೋ ಅಂಥ ಒಂದು ಮಾರ್ಟಿಗೆ ಹೋಗಿಬಿಟ್ಟು ಕೆಲವು ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಫ್ರೂಟ್ಸ್ನು ತೊಗೊಂಬಂದಿದ್ದೀನಿ. ಸೊ ಇವಾಗ ಬಂದು ಅವರಿಗೆ ಫ್ರೂಟ್ಸು ಅದೆಲ್ಲ ಕೊಟ್ಟು ಕಳಿಸ್ಬೇಕು. ಸ್ನ್ಯಾಕ್ಸಿಗೆ ಏನು ಮಾಡೋದಂತ ಗೊತ್ತಾಗಲ್ಲ, ಹಾಗಾಗಿ ಫ್ರೂಟ್ಸನ್ನು ತೊಗೊಂಬಂದಿದ್ದೀನಿ. ಹಲಸಿನ ಹಣ್ಣು ತಂದೆ, ಸ್ವಲ್ಪ ಮನೇಲಿರೋರೆಲ್ಲ ಸೇರಿ ಶೇರ್ ಮಾಡ್ಕೊಂಡು ತಿಂದ್ಬಿಟ್ವಿ. ಸೊ ಆ ಹಲಸಿನ ಬೀಜನ ಚೆನ್ನಾಗಿ ನಾವು ಸ್ವಲ್ಪ ಫ್ರೈ ಮಾಡಿ, ಅಂದರೆ ಬರೀ ತವದಲ್ಲಿ ಹುರಿದು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ 2 ಕಡಾಯಿ ತೊಗೊಂಡಿದ್ದೀನಿ, ಒಂದು 12 ಸೆಂಟಿಮೀಟರ್ದು, ಒಂದು ಇದಕ್ಕಿಂತ ಸ್ವಲ್ಪ ದೊಡ್ಡದು. ಬಿಕಾಸ್ ನಾನ್ ಸ್ಟಿಕ್ ಎಲ್ಲ ಸ್ವಲ್ಪ ಎಲ್ಲ ಇದು ಹೋಗ್ತಾ ಇದೆ, ಅಂದರೆ ಅದ್ರ ಕೋಟಿಂಗ್ ಹೋಗ್ತಾ ಇದೆ, ಹಾಗಾಗಿ ಚೇಂಜ್ ಮಾಡಬೇಕು ಅಂತ ಹೇಳಿ 2 ಕಡಾಯಿ ಚಿಕ್ಕದು 2 ತೊಗೊಂಡು ಬಂದಿದ್ದೀನಿ. ಸೊ ಪ್ರೈಸ್ ವೈಸು ಸೇಮ್ ನಾವು ಜಾಸ್ತಿನೇ ಇದೆ, 1570, ಮತ್ತು ಇನ್ನೊಂದು ಪ್ರೈಸನ್ನು ತೋರಿಸಿರ್ತೀನಿ ಮರ್ತು ಹೋಗಿದೆ. ಸೊ ಹಾಗೆ ಸ್ವಲ್ಪ ಮನೆಗೆ ಬೇಕಾಗಿರೋದನ್ನೆಲ್ಲದನ್ನು ನಾನು ತೊಗೊಂಡು ಬಂದಿದ್ದೀನಿ, ಗ್ರಾಸರೀಸ್ ಎಲ್ಲ. ನನಗೆ ಬಂದು ಡೈಲಿ ನಾನು ಹೋಗಿ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡಬೇಕು, ಡೈಲಿ ಹೋಗ್ತಾ ಇರ್ತೀನಿ. ಒಂದಿನ ಏನಾದರೂ ಮಿಸ್ ಆಗುತ್ತೆ ಅಷ್ಟೇ. ಶಾಪಿಗೆ ಏನೇನು ಬೇಕೋ ಅದಕ್ಕೆ ಡೈಲಿ ಹೋಗ್ತಾನೆ ಇರಬೇಕು, ಇಲ್ಲಾಂದರೆ ಎಷ್ಟು ತೊಗೊಂಡ್ರೂ ಸಾಗಲ್ಲ, ಒಂದೊಂದು ತೊಗೊಳ್ತಾನೆ ಇರಬೇಕು. ಹಾಗೆ ಟವಲ್ಸ್ ಎಲ್ಲ ಸ್ವಲ್ಪ ಹೊಸದು ತರಿಸಿದ್ದೀನಿ, ಒಂದು 2-3 ತರಿಸಿದ್ದೀನಿ. ಅದನ್ನೆಲ್ಲ ತೆಗೆದು ಕಬಾರ್ಡಲ್ಲಿ ಇಟ್ಬಿಟ್ಟು ಇವಾಗ ಯೂಸ್ ಮಾಡೋಕ್ಕೆ ಮಾತ್ರ ಇದನ್ನು ಇಟ್ಟಿದ್ದೀನಿ. ಸೊ ಇದೆಲ್ಲ ಮುಗಿಸಿ ನಾನು ಫುಲ್ ಎಲ್ಲ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಅವಳು ಸ್ಕೂಲಿಂದ ಬಂದುಬಿಡ್ತಾಳೆ. ಎಷ್ಟು ಟಯರ್ಡ್ ಆಗ್ತಾರಂದರೆ ಅಷ್ಟು ಟಯರ್ಡ್, ಬಿಕಾಸ್ ಆವಾಗೆಲ್ಲ ಬಂದು ಅರ್ಧ ದಿನಕ್ಕೆ ಬಂದುಬಿಡ್ತಿದ್ರು, 1 o'clockಗೆ ರೀಚ್ ಆಗಿಬಿಡ್ತಾರೆ. ಸೊ ಇವಾಗ ಬಂದು ಲೇಟ್ ಆಗುತ್ತೆ. ಸೊ ಅವಳು ಬಂದ ಮೇಲೆ ಇನ್ನು ಅವಳಿಗೆ ಊಟ ಎಲ್ಲ ಕೊಟ್ಬಿಟ್ಟು ಅವಳಿಗೆ ಸ್ವಲ್ಪ ಆಟಾಡೋಕ್ಕೆ ಕಳಿಸ್ತೀನಿ. ಅವಳಿಗೆ ಬೇಕಾಗಿರುವಂಥ ಒಂದು ಮೇಕಪ್ ಕಿಟ್ಟಲ್ಲಿ ಏನೇನು ಇಟ್ಟಿರ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಒಂದು ಬಂದು ವೆಟ್ ವೈಪ್ಸು, ಇನ್ನೊಂದು ಡ್ರೈ ಟಿಶ್ಯೂ, ಇದು 2 ಯಾವಾಗಲೂ ಇರುತ್ತೆ. ಅದ್ರ ಜೊತೆಗೆ ಬಂದು ಹೇರ್ ಬ್ಯಾಂಡ್ಸು. ನಾನೊಂದು ಬಾಕ್ಸೇ ತೊಗೊಂಡಿದ್ದೀನಿ, ನನಗೆ ಬೇಕಾಗುತ್ತೆ ಅಂತ ಒಂದು ಬಾಕ್ಸು ಬ್ಲ್ಯಾಕ್ ಹೇರ್ ಬ್ಯಾಂಡು, ಬಿಕಾಸ್ ಅವ್ರ ಸ್ಕೂಲಲ್ಲಿ ಬಂದು ಬ್ಲ್ಯಾಕ್ ಹೇರ್ ಬ್ಯಾಂಡ್ ಮಾತ್ರ ಹಾಕಬೇಕು, ಅದಕ್ಕೋಸ್ಕರ ಒಂದು ಡಿಯೋಡ್ರೆಂಟು. ಸೊ ಪರ್ಫ್ಯೂಮ್ ಬಂದು ಇದು ಬಾಡಿ ಸ್ಪ್ರೇ ಹಾಕೋಬೋದು, ಆಲ್ಕೋಹಾಲಿಕ್ ಫ್ರೀ ಆಗಿದೆ. ಮತ್ತು ಸ್ವಿಸ್ ಬ್ಯೂಟಿಯಿಂದ ಒಂದು ಕಾಜಲ್ ತೊಗೊಂಡಿದ್ದೀನಿ. ಕಾಜಲ್ ಬಂದು ಅವಳಿಗೆ ಐಬ್ರೋಸ್ ಬರೆಯೋದಕ್ಕೆ ಅದರಲ್ಲಿ ಪೌಡರ್ ಇದೆ, ಅದರಲ್ಲಿ ನಾನು ಐಬ್ರೋಸ್ನ ಬಿಡಿಸ್ಕೊತೀನಿ. ಬಿಕಾಸ್ ಈ ಬಾಕ್ಸ್ ಇಟ್ಕೊಂಡ್ರೆ ಸಾಕು, ಇದ್ರ ಒಳಗಡೆ ಆ ಒಂದು ಬ್ರಷ್ಷು ಇರುತ್ತೆ. ಸೊ ಇದು 2 ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ನೋಡಿ ಮೇಲ್ಗಡೆ ಇದ್ರ ಜೊತೆಗೆ ಒಂದು ಮಿರರ್ ಬರುತ್ತೆ, ಮೇಲ್ಗಡೆ ಇರೋದು ಪೌಡರು, ಒಳಗಡೆ ಇರೋದು ಬಂದು ಕಾಜಲಾಗಿ ಕೂಡ ಅಪ್ಲೈ ಮಾಡ್ಕೋಬೋದು. ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ಅವಳಿಗೆ ಬರೀ ಬ್ರಷ್ ಇಟ್ಬಿಟ್ಟು ಐಬ್ರೋಸ್ ಫಿಲ್ ಮಾಡಿ ಕಳಿಸ್ತೀನಿ. ಬಿಕಾಸ್ ಇವಾಗಿಂದ ಸ್ವಲ್ಪ ನಾವು ಟಿಂಟ್ ಮಾಡ್ತಾಯಿದ್ರೆ ಅವ್ರಿಗೆ ಸ್ವಲ್ಪ ಡಾರ್ಕ್ ಆಗಿ ಐಬ್ರೋಸ್ ಎಲ್ಲ ಬೆಳೆಯುತ್ತೆ, ಅದಕ್ಕೋಸ್ಕರ ಇದೊಂದು ಕಿಟ್ ಪರ್ಚೇಸ್ ಮಾಡಿದ್ದೀನಿ. ಇನ್ನೊಂದು ಬಂದು ಐಬ್ರೋಗೆ ಆಗಿರುತ್ತೆ ಅಂತ ಒಂದು ಎಕ್ಸ್ಟ್ರಾ ಇದೊಂದು ಸ್ಪೂಲಿನೂ ಇದೆ, ಪ್ಲಸ್ ನಿಮಗೆ ಐಬ್ರೋಸ್ ಡ್ರಾ ಮಾಡೋದಕ್ಕೂ ಇದೆ, 2 ಕಡೆನೂ ಇದೆ. ಇದನ್ನು ನಾನು ಇಟ್ಕೊಂಡಿದ್ದೀನಿ, ಸ್ವಲ್ಪ ಏನಾದರೂ ಎಕ್ಸಸ್ ಆಗಿಬಿಟ್ರೆ ಸ್ಪೂಲಿಯಲ್ಲಿ ಕೋಮ್ ಮಾಡ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಫ್ರ್ಯಾಗ್ನೆನ್ಸ್ದು ಒಂದು ಇದು ಇಟ್ಟಿದ್ದೀನಿ, ಪರ್ಫ್ಯೂಮ್ ಇಟ್ಟಿದ್ದೀನಿ, ಮತ್ತು ಸ್ವಲ್ಪ ಪಿನ್ಸ್ ಇಟ್ಟಿದ್ದೀನಿ. ಸೊ ಇವೆಲ್ಲ ಆಲ್ಕೋಹಾಲಿಕ್ ಫ್ರೀನೇ. ಇದು ಬಂದು ಕಿಡ್ಸಿಗೆ ನಾವು ಯೂಸ್ ಮಾಡ್ಬೋದು, ಚೆನ್ನಾಗಿ ಅವ್ರಿಗೆ ಒಂದು ಗುಡ್ ವೈಬ್ಸ್ ಇರುತ್ತೆ ಅಂಥ ಒಂದು ಚೆನ್ನಾಗಿರೋಂಥ ಒಂದು ಪರ್ಫ್ಯೂಮ್ಸ್ ಅದು 2. ಇನ್ನೊಂದು ಬಂದು ಡಿ ಟ್ಯಾಂಗ್ ಕೋಮ್ ಇಟ್ಟಿದ್ದೀನಿ, ಒಂದು ಕೋಮಿಂಗ್ ಹೇರ್ ಕೋಮಿಂಗ್ ಬಂದು ಕೋಮ್ ಇಟ್ಟಿದ್ದೀನಿ.
ಇದೆಲ್ಲ ಬಂದು ಇವಳು ಬ್ಯಾಗಲ್ಲೇ ಇರಬೇಕು ನನಗೆ, ಬಿಕಾಸ್ ಬೆಳಗ್ಗೆ ತುಂಬ ಹರಿಬರಿ ಇರ್ತೀವಿ, ಎಲ್ಲಿ ಏನಂತ ಹುಡ್ಕೋಕ್ಕಾಗಲ್ಲ, ಅದು ಮೆಸ್ಸಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಳಿಗಂತಲೇ ಒಂದು ಬ್ಯಾಗ್ ತೆಗೆದು ಎಲ್ಲದನ್ನು ಅದರೊಳಗೆ ಹಾಕ್ಬಿಡ್ತೀನಿ. ಸೊ ಈ ಕಲರ್ ಆಗಿರುವಂಥ ಒಂದು ಹೇರ್ ಬಂಡ್ಸ್ ಇಟ್ಟಿದ್ದೀನಿ, ಏನಾದರೂ ಅವಳು ಕಲರ್ ಡ್ರೆಸ್ ಆ ಥರ ಇದ್ದರೆ ಅದನ್ನು ಹಾಕಿ ಕಳ್ಸೋಕ್ಕೆ. ಮತ್ತು ಮಮ್ಮ ಅರ್ಥದ್ದು ಫೇಸ್ ಕ್ರೀಮು, ಇದೇ ಕ್ರೀಮೇ ನಾನು ಹ್ಯಾಂಡ್ಸ್ಗೂ ಅವಳು ಯೂಸ್ ಮಾಡ್ತೀನಿ. ಸೊ ಬಾಡಿ ಫುಲ್ ಈ ಕ್ರೀಮ್ಸೇ ಯೂಸ್ ಮಾಡ್ತೀನಿ. ಮತ್ತು ಒಂದು ಸೀರಮ್ ಇಟ್ಟಿದ್ದೀನಿ, ಆಮೇಲೆ ಈ ಥರ ಟಿಕ್ ಟಾಕ್ ಕ್ಲಿಪ್ಸ್ ಇಟ್ಟಿದ್ದೀನಿ, ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಸೊ ಪ್ರತಿಯೊಂದು ಅವಳಿಗೆ ಬೇಕಾಗಿರೋದನ್ನು ಅದರೊಳಗೆ ಇಟ್ಬಿಡ್ತೀನಿ. ಮತ್ತು ಐಕಾನಿಕ್ ಲ್ಯಾಕ್ಮಿದು ಬಂದು ಐಲೈನರ್ ಇಟ್ಟಿದ್ದೀನಿ. ಈ ಐಲೈನರ್ ಬಂದು ಏನಕ್ಕಂದರೆ ಅವಳಿಗೆ ಬೊಟ್ಟಿಡೋದಕ್ಕೆ, ಬಿಕಾಸ್ ಬೊಟ್ಟಿಡೋದು ಬಂದು ಒಂದು ಗುಡ್ ವೈಬ್ಸು. ಅದು ಅಲ್ಲದೆ ಈ ಐಲೈನರಲ್ಲಿ ಇಟ್ಟರೆ ನಿಮಗೆ ಎಷ್ಟೇ ಬೇವ್ತ್ರೂ ಕೂಡ ಸ್ವಲ್ಪ ಅಷ್ಟು ಬೇಗ ಹೋಗಲ್ಲ, ನಾರ್ಮಲ್ ಒಂದು ಬೊಟ್ಟಕ್ಕಿಂತ ಈ ಒಂದು ಐಲೈನರಲ್ಲಿ ನಿಮಗೆ ಅಷ್ಟು ಬೇಗ ಉದುರೋಗಲ್ಲ. ಅದಕ್ಕೋಸ್ಕರ ಅದನ್ನು ನಾನು ಅವಳಿಗಂತಲೇ ಪರ್ಚೇಸ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಇಯರಿಂಗ್ ಸೆಟ್ ಒಂದು ತೊಗೊಂಡಿದ್ದೀನಿ ಸ್ಕೂಲಿಗೆ ಹಾಕಿ ಕಳ್ಸೋಕ್ಕೆ. ಬಟ್ ಇವಾಗ ಆಲ್ರೆಡಿ ಒಂದು ಹಾಕ್ಕೊಂಡಿರೋದ್ರಿಂದ ಇದು ಏನಾದರೂ ಅವಳು ಮಿಸ್ ಮಾಡಿಕೊಂಡ್ರೆ ಅದನ್ನು ಅವಳಿಗೆ ವೇರ್ ಮಾಡಿ ಕಳಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸಿಲ್ವರ್ದು. ಸೊ ಈ ರೀತಿ ಒಂದು 2-3 ತೆಗೆದು ಇಟ್ಕೊಂಡಿರ್ತೀನಿ. ಬಟ್ ಈ ಪೌಚಲ್ಲಿ ಒಂದು ಇಟ್ಕೊಂಡಿರ್ತೀನಿ, ಅರ್ಜೆಂಟಿಗೆ ಅದು ಸಿಗಲಿಲ್ಲ ಅಂದರೆ ಕಷ್ಟ ಅಂತ ಹೇಳಿ ಇದು ಯಾವಾಗಲೂ ಒಂದು ಇಟ್ಕೊಂಡಿರ್ತೀನಿ. ಮಕ್ಕಳು ಇನ್ನೂ ಸ್ವಲ್ಪ ದಿನ ಅದು ಇದು ಮಿಸ್ ಮಾಡ್ತಾನೇ ಇರ್ತಾರೆ. ಸೊ ನಾವು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಬಟ್ ಹೇಳ್ತಾ ಇರಬೇಕು. ಬಟ್ ಮಿಸ್ ಮಾಡ್ಕೊಂಡು ಬಂದುಬಿಟ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ರೆಡಿಯಾಗಿ ಇಟ್ಟಿರ್ತೀನಿ. ಸೊ ಇದೊಂದು ಟಾಡ್ಲರ್ಗೆ ಇದೊಂದು ಒಳ್ಳೆ ಒಂದು ಪೌಚ್ ಅಂತಲೇ ಹೇಳ್ಬೋದು. ಅಂದರೆ ಈ ಕಿಟ್ ಇಷ್ಟನ್ನು ಯೂಸ್ ಮಾಡ್ಕೋಬೋದು. ಸೊ ಅವಳಿಗೆ ಪೌಡರ್ಗೆ ಬಂದು ನಾನು ರೋಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅವಳಿಗೆ 5 ಇಯರ್ಸ್ ಆಗಿದ್ದರಿಂದ ರೋಸ್ ಪೌಡರ್ ಬಂದು ತುಂಬ ಮೈಲ್ಡಾಗೇ ಇರುತ್ತೆ, ಅದೇನು ಅಷ್ಟು ಹಾಶು ಇಲ್ಲ. ನಿಮಗೇನಾದರೂ ಅದು ಬೇಡ ಅಂತ ಅಂದರೆ ನೀವು ನಾರ್ಮಲಾಗಿ ಬೇಬಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇಷ್ಟೇ ಅವಳಿಗೆ ನಾನು ಯೂಸ್ ಮಾಡೋದು. ಅವಳಿಗೆ ಅಂತ ಒಂದು ಕಿಟ್ ಇಟ್ಟಿದ್ದೀನಿ, ಆ ಕಿಟ್ ಒಳಗಡೆ ಇದನ್ನು ಹಾಕಿ ರ್ಯಾಪ್ ಮಾಡಿಬಿಡ್ತೀನಿ. ಸೊ ಇನ್ನೊಂದು ಹೇಳೋದು ಮರ್ತೆ, ಈ ಲಿಪ್ ಬಾಮು ಇದನ್ನು ಅವಳೇ ಯೂಸ್ ಮಾಡಿ ಒಂದು ಕಡೆ ಇಟ್ಟೋಗ್ತಾಳೆ, ಈ ಬ್ಯಾಗಲ್ಲಿ ಇಡಲ್ಲ. ಬಿಕಾಸ್ ಈ ಬ್ಯಾಗ್ ಅವಳಿಗೆ ನಾನು ಕೊಡಲ್ಲ, ನಾನು ಏನೆಲ್ಲಾದರೂ ಇಲ್ಲ ಅಂದರೆ ಇದನ್ನು ತೆಗೆದು ಏನೇನೋ ಮಾಡಿ ಹಾಳು ಮಾಡ್ಕೊತಾಳೆ ಅಂತೇಳಿ ಸ್ವಲ್ಪ ಜಿಪ್ ಹಾಕಿಬಿಟ್ಟು ಮೇಲೆ ಇಟ್ಟಿರ್ತೀನಿ. ಬಟ್ ಅವಳಿಗಂತ ಆರ್ಡ್ರ್ ಮಾಡಿ ತೊಗೊಂಡಿರೋ ಆ ಲಿಪ್ ಬಾಮ್ ಮಾತ್ರ ಒಂದು ಕಡೆ ಇಟ್ಬಿಟ್ಟಿರ್ತಾಳೆ ಅವಳು. ಸೊ ಈ ರೀತಿ ನಾವು ಫುಲ್ಲಾಗಿ ಒಂದೇ ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೆ ಇದು ತುಂಬಾ ಈಸಿ ಅನಿಸುತ್ತೆ. ಸೊ ಈ ರೀತಿ ನಾವು ಹಾಕಿ ಇಟ್ಕೊಂಡು ಹೋಗ್ಬೋದು. ಮತ್ತು ಏನಾದರೂ ನಾವು ಹೊರಗಡೆ ಟ್ರಾವೆಲಿಂಗ್ ಹೋಗ್ತಾ ಇದ್ದೀವಿ ಅಂದರೆ ಇವಳ್ದು ಮಾತ್ರ ಪ್ರಾಡಕ್ಟ್ ಸಪ್ರೇಟಾಗಿ ಎತ್ತಿ ಇಟ್ಕೋಬೋದು. ಸೊ ಇದೆಲ್ಲ ನೋಡಿ ಆದಮೇಲೆ ನಾನು ನಂದು ವೀಡಿಯೋಸ್ ಸ್ವಲ್ಪದಿತ್ತು, ಆ ವೀಡಿಯೋಸ್ನೆಲ್ಲ ಸ್ವಲ್ಪ ಮಾಡಿದ್ದೀನಿ. ಸೊ ಈ ವೀಡಿಯೋಸ್ ಎಲ್ಲ ನಿಮಗೆ ಫುಲ್ ಡೀಟೇಲ್ ಆಗಿ ಬಂದು ಕನ್ಯಾಸ್ ಬೋಟಿಕ್ಸಲ್ಲಿ ಅವೈಲಬಲ್ ಇರುತ್ತೆ. ಸೊ ಕನ್ಯಾಸ್ ಬೋಟಿಕ್ಸಲ್ಲಿ ಎಲ್ಲ ಥರ ಪ್ರಾಡಕ್ಟ್ಸು ನಿಮಗೆ ಅವೈಲಬಲ್ ಇರುತ್ತೆ. ಮೀನ್ಸ್ ನಿಮಗೆ ಬ್ಲೌಸ್ ಮೆಟೀರಿಯಲ್ಲು ಅವೈಲಬಲ್ ಇದೆ, ಸ್ಯಾರೀಸ್ ಅವೈಲಬಲ್ ಇದೆ, ಜ್ಯುವೆಲ್ಸ್ ಅವೈಲಬಲ್ ಇದೆ. ಡೀಟೇಲಾಗಿ ನೀವು ಆ ವಿಡಿಯೋ ನೋಡಬೇಕಂದ್ರೆ ಕನ್ಯಾಸ್ ಬೋಟಿಕ್ಸಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದರ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಸುಮಾರು ಟೈಮಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ, ಮರ್ತೋಗಿರ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಸ್ವಲ್ಪ ಬೈಕೋಬೇಡಿ, ನಾನು ಕೊಡ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಡೀಟೇಲಾಗಿ ಎಲ್ಲ ಥರ ಪ್ರಾಡಕ್ಟ್ಸು ಹೆಂಗೆ ಆರ್ಡ್ರ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಅದೇ ರೀತಿ ಕೆಳಗಡೆ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನಂಬರು, ಆ ನಂಬರಿಗೆ ನೀವು ಆರ್ಡರ್ ಕೂಡ ಮಾಡ್ಕೋಬೋದು. ಸೊ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಬಂದಿದೆ, ನೀವು ಯೂನಿಕ್ ಡಿಸೈನ್ಸು, ಯೂನಿಕ್ ಕಲರ್ ಕಾಂಬಿನೇಷನ್ಸು ಬಂದಿದೆ. ಅದನ್ನೆಲ್ಲ ನಾನು ಕನ್ಯಾಸ್ ಬೋಟಿಕ್ಸಲ್ಲಿ ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ. ಕಲರ್ಸ್ ಅಂತೂ ತುಂಬ ಚೆನ್ನಾಗಿರುವಂಥ ಕಲರ್ಸ್ ಬಂದಿದೆ. ಒಂದು 2-3 ಸ್ಯಾರಿ ಇದರಲ್ಲಿ ತೋರಿಸಿದ್ದೀನಿ, ನಾನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಳಿಗೆ ನಾನು ಅವಳು ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನಿಗೆ ಕಳಿಸ್ತೀನಿ. ಆಟ ಆಡಿಕೊಂಡು ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದು ಊಟನ ಬೇಗ ಕೊಟ್ಬಿಡ್ತೀನಿ ಅವಳಿಗೆ. ಬಿಕಾಸ್ ಅವಳಿಗೆ ಬೇಗ ಡಿನ್ನರ್ ಮುಗಿಸಿದ್ರೆ ಅಟ್ಲೀಸ್ಟ್ ಒಂದು 8:30-9 ಅಷ್ಟರೊಳಗೆ ಮಲಗಬೇಕು. 6:30ಗೆ ಅವಳು ಮಾರ್ನಿಂಗ್ ಎದ್ದೊಂಡು ಅವಳು ಬ್ರಷ್ ಮಾಡಿ ಸ್ನಾನ ಮಾಡಿ ಹೋಗ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಲಗಿಸ್ತೀನಿ ನಾನು. ಸೊ ಬಿರಿಯಾನಿ ಬೇಕು ಅಂದ್ಲು, ಅದಕ್ಕೋಸ್ಕರ ಸ್ವಲ್ಪ ಬಿರಿಯಾನಿ ಮಾಡಿ ಅವಳಿಗಾಗಿ ಕೊಟ್ಟಿದ್ದೀನಿ. ಬಿಕಾಸ್ ಅವಳು ಏನು ಫುಡ್ ಇಷ್ಟಪಟ್ಟು ಕೇಳ್ತಾಳೆ ಅದನ್ನು ಮಾಡಿದ್ರೆ ಅಟ್ಲೀಸ್ಟ್ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಹಾಗಾಗಿ ಅವಳು ಬಂದ ತಕ್ಷಣ ಏನಾದರೂ ಬೇಕು ಅನ್ನೋ ಮೆನು ಅವಳು ಏನಾದರೂ ಅವಳಿಗಾಗಿ ಇಷ್ಟಪಟ್ಟು ಕೇಳಿದ್ರೆ ಅದನ್ನೇ ಮಾಡಿಕೊಡ್ತೀನಿ ನಾನು. ಊಟ ಮಾಡಿಬಿಟ್ಟು ಆ ಪ್ಲೇಸ್ನ ನೀಟಾಗಿ ಒರೆಸ್ಬಿಡ್ತಾಳೆ ಅವಳು. ಅವಳಿಗೆ ಅದೆಲ್ಲ ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಇದೆ, ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ನೀಟ್ ಮಾಡಿ ಇಟ್ಬಿಡ್ತಾಳೆ. ಬಿಕಾಸ್ ಅಷ್ಟು ನಾವು ಅವ್ರಿಗೆ ಹೇಳ್ಕೊಟ್ರೆ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಿ ಅಟ್ಲೀಸ್ಟ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಥರ ಇವಾಗಿಂದ ಹೇಳ್ಕೊಟ್ರೆ ಅದೇ ಒಂದು ಡಿಸಿಪ್ಲಿನಾಗಿ ಅವ್ರು ಬೆಳೀತಾರೆ. ಸೊ ಎಷ್ಟೇ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅವ್ರ ಕೈಲಿ ಮಾಡೋಕ್ಕಾಗುತ್ತಂತ ನಮ್ಗೆ ಗೊತ್ತಾದರೆ ನಾವು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಅವ್ರನ್ನ ಡಿಮೋಟಿವೇಟ್ ಮಾಡೋದು ಬೇಡ. ಏನೇ ಕೆಲಸ ಆದರೂ ಮಾಡಲಿ, ಸೊ ಅಟ್ಲೀಸ್ಟ್ ಅವ್ರು ಕಲೀಲಿ, ಅವರಿಗೆ ಅದು ಒಂದು ಮಾಡೋ ಒಂದು ಇಂಟ್ರೆಸ್ಟ್ ಬರಬೇಕು. ಸೊ ಆಗ ಬಂದಾಗಲೇ ಅವರಿಗೆ ಈ ಥರ ಎಲ್ಲ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ. ಸೊ ಮಕ್ಕಳನ್ನ ತುಂಬಾ ಏನು ಮಾಡದೇ ಇರೋ ಥರನೂ ಬೆಳೆಸಬಾರ್ದು. ಅವ್ರು ಏನಾದರೂ ಅವ್ರ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಪೋರ್ಟ್ ಮಾಡಿ. ಇದೆಲ್ಲ ನಾನು ಏನು ಹೇಳಲ್ಲ, ಬಿಕಾಸ್ ನಾನು ಏನು ಮಾಡ್ತೀನೋ ಅದನ್ನೇ ಅವಳು ಹಂಗೆ ರಿಪೀಟ್ ಮಾಡ್ತಾಳೆ. ನಾವು ಅಷ್ಟೇ ಊಟ ಮಾಡಿದ್ಮೇಲೆ ಅದ್ರಲ್ಲಿ ಗುಡಿಸ್ಬಿಟ್ಟು ಒರೆಸ್ಬಿಡ್ತೀವಿ, ಅದನ್ನೇ ನೋಡಿ ಅದನ್ನೇ ಮಾಡ್ತಿದ್ದಾಳೆ. ಹಿಂಗೆ ಮಾಡು ಅಂತ ಕೂಡ ನಾವು ಹೇಳಲ್ಲ, ಬಿಕಾಸ್ ಎಷ್ಟೋ ಸತಿ ಹಾಗೆ ಆಗುತ್ತೆ.
ಸೊ ಈ ವರ್ಷದಿಂದ ಅವಳಿಗೊಂದು ಭರತನಾಟ್ಯಂ ಕ್ಲಾಸ್ಗೆ ಜಾಯಿನ್ ಮಾಡ್ಸೋಣ ಅಂತ ಹೋಗಿದ್ದೀವಿ. ಟ್ರಯಲ್ ಕ್ಲಾಸಿಗೆ ಹೋಗಿದ್ದೀನಿ. ಸೊ ಮನೆಯಿಂದ ಸ್ವಲ್ಪ ದೂರನೇ, ಬಿಕಾಸ್ ಒಂದೊಂದು ವರ್ಷವೂ ಒಂದೊಂದು ಕ್ಲಾಸಸ್ ಅವಳನ್ನ ಹಾಕ್ತಾಯಿದ್ದೀನಿ. ಲಾಸ್ಟ್ ಇಯರ್ ಬಂದು ಕರಾಟೆ ಕ್ಲಾಸ್ ಹಾಕಿದ್ದೆ, ಬಟ್ ಜೂನಿಯರ್ KGಯಲ್ಲಿ ಬಂದು ತುಂಬ ಚಿಕ್ಕವಳಾಗಿದ್ದರಿಂದ ಸೆಟಲ್ ಆಗಲಿ ಅಂತ ಬರೀ ಓದೋದಕ್ಕೆ ಮಾತ್ರ ಕಳಿಸ್ದೆ, ಪ್ಲಸ್ ಟ್ಯೂಷನ್ಗೂ ಹಾಕಿದೆ. ಸೊ ಅವಳಿಗೆ ಟ್ರಯಲ್ ಕ್ಲಾಸ್ ಬಿಟ್ಬಿಟ್ಟು ಅಲ್ಲಿರೋ ಪ್ಲೇಸಲ್ಲಿ ಸ್ವಲ್ಪ ಸುಮ್ಮನೆ ವಾಕಿಂಗ್ ಹೋದ್ವಿ. ತುಂಬ ಚೆನ್ನಾಗಿರುವಂಥ ಒಂದು ವಾತಾವರಣ, ಅಲ್ಲಿ ವಿಲೇಜ್ ಥರನೇ ಇದೆ, ತುಂಬ ಬಿಲ್ಡಿಂಗ್ಸು ಇದೆ, ಅದೇ ರೀತಿ ವಿಲೇಜ್ ಥರನೂ ಒಂದು ವಾತಾವರಣ ಇದೆ, ತುಂಬಾ ಚೆನ್ನಾಗಿತ್ತು. ಸೊ ಅವಳಿಗೆ ಭರತನಾಟ್ಯಮ್ಗೆ 5 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಹಾಗಾಗಿ ಈ ಒಂದು ಇಯರ್ ಬಂದು ರೈಟ್ ಆಗಿರುವಂಥ ಒಂದು ಇಯರ್. ಅವಳಿಗೆ ತುಂಬಾ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ. ನಾರ್ಮಲ್ ಡ್ಯಾನ್ಸ್ ಎಲ್ಲರೂ ಮಾಡ್ತೀವಿ, ಬಟ್ ಆದರೆ ಭರತನಾಟ್ಯಮ್ ಅಲ್ಲ, ಅದು ಕರೆಕ್ಟಾಗಿರುವಂಥ ಒಂದು ಸಿಸ್ಟಮ್ಯಾಟಿಕ್ ಬೇಕು. ಅದೇ ಥರ ಅವ್ರಿಗೆ ಬಂದು ತುಂಬಾ ಎಲ್ಲ ರೀತಿಯಾಗಿರುವ ಫ್ಲೆಕ್ಸಿಬಿಲಿಟಿ ಅವ್ರಿಗೆ ಇವಾಗಿಂದ ಮಾಡಿದ್ರೆ ಸಿಗುತ್ತೆ. ಸೊ ತುಂಬಾ ಏನಾದರೂ ಕ್ಲಾಸ್ ಹತ್ತಿರದಲ್ಲಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ. ಅಟ್ಲೀಸ್ಟ್ ತುಂಬ ಮಿಸ್ ಮಾಡೋದಬಾರ್ದು ಮಕ್ಕಳನ್ನ, ಹಂಗೆ ಡಿಸ್ಟರ್ಬು ಮಾಡಬಾರ್ದು. ಎಜುಕೇಷನ್ ಜೊತೆ ಇದನ್ನು ಇರಬೇಕು, ಬರೀ ಓದೋದಂತನೂ ಇರಬಾರ್ದು. ಈ ಮೊಬೈಲ್ ಇಂಥದನ್ನೆಲ್ಲ ದೂರ ಇಕ್ಬಿಟ್ಟು ಆ ಟೈಮಿಂಗಲ್ಲಿ ಅವ್ರಿಗೆ ಬಂದು ಜಾಸ್ತಿ TV ನೋಡ್ಸೋದು, ಸ್ಕ್ರೀನ್ ಟೈಮೆಲ್ಲ ಕಮ್ಮಿ ಮಾಡಿಬಿಟ್ಟು ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ನಾವು ಅವ್ರನ್ನ ಹಾಕಿದ್ರೆ ಅಟ್ಲೀಸ್ಟ್ ಅವರು ಕಲಿಯೋದು ಜಾಸ್ತಿ ಇರುತ್ತೆ. ಕಲಿತ ವಿದ್ಯೆ ಎಲ್ಲೂ ಹೋಗಲ್ಲ. ಅದೇ ರೀತಿ ಭರತನಾಟ್ಯಮ್ ಅನ್ನೋದು ತುಂಬ ಫ್ಲೆಕ್ಸಿಬಿಲಿಟಿ ಮತ್ತು ತುಂಬ ಕಾಮ್ನೆಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಇವಾಗಿಂದ ಅವಳಿಗೆ ಅಲ್ಲಿ ಜಾಯಿನ್ ಮಾಡಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ಕ್ಲಾಸಸ್ಸು ಚೆನ್ನಾಗಿ ಹೋಗ್ತಾಯಿದೆ. ನೋಡಿದೆ, ನಾನು ಹೇಳ್ಕೊಡೋರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಸೊ ನಾವು ಬಂದುಬಿಟ್ಟು ನಾವು ಬೇಗ ಡಿನ್ನರ್ ಮುಗಿಸ್ಕೊಂಡ್ವಿ. ಬರೀ ಟ್ರಯಲ್ ಕ್ಲಾಸ್ಗೆ ಅಷ್ಟೇ ಹೋಗಿದ್ದು, ನೆಕ್ಸ್ಟು ಹೋಗಿ ಅಡ್ಮಿಷನ್ ಮಾಡಬೇಕು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.